ಇವತ್ತು ಬೆಳಗ್ಗೆ ನನಗೆ ದರ್ಶನ ಆಗಿರೋದು ನಮ್ಮ ತಂಗಿದು ಮತ್ತೆ ಬಂದ್ಲ ಗೈಸ್. ಇನ್ನು ಈ ತಿಂಗಳನ್ನ ಹೋಗ್ಯಾಳ, ಮತ್ತೆ ಈ ತಿಂಗಳನ್ನ ಬಂದಾಳ. ಇದು ಆಧಾರ್ ಕಾರ್ಡ್ ಅದು ಆಗದಿರಲಿ. ಪಂಕಮ್ಮ ಫಸ್ಟ್ ಕೇಳ್ಬೇಕು. ನಿಮ್ಮ ಅಮ್ಮಗಳು ತಿಂಗಳಿಗೆ 2-3 ಸಲ ಬರಾಕತ್ತಾಳ ಗೈಸ್. ನನಗೆ ನೋಡ್ರಿ 1 ಚಪಾತಿ ಹಾಕ್ಯಾರ, 4 ಚಪಾತಿ ಹಾಕ್ಯಾನ್ ಕೊಂತಾಳೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗೈಸ್, ಈಕೆ ಬಂದಿದ್ದಕ್ಕೆ ನಿನ್ನೆ ಅದು ಡ್ರಮ್ ಕಡೆ ಅಡ್ಡಾಡಕತ್ತಿತ್ತು. ಹಿಂಗ ಮ್ಯಾಲಿಂದ ಹಿಂಗ್ ಡಬಕ್ ಬಿತ್ತ. ಈಗ ನೋಡ್ ಜಸ್ಟ್ ಇಲ್ಲೇ ಹೇತೋಗೈತ್ ನೋಡ್ದ, ಅದು ಫ್ರೆಶ್ ಹೇತಾಗಿದೆ. ಅಲ್ಲಿ ಎಲ್ಲ ತೆನ್ಬೆ ಈ ತರ ಇಲ್ಲಿದಿಲ್ಲ ಗೈಸ್. ಮತ್ತೆ ನಿನ್ನೆ ಮರ್ಡರ್ ಆಗಿತ್ತು ಗೈಸ್. ಇಲ್ಲಿ ಅದಕ್ಕೂ 60-60 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ. ಇಲ್ಲಿ ಸರ್ಫೇಸ್ ನೋಡ್ರಿ ಇದೆಲ್ಲ ಅಂಟಂಟ್ ಇದಾಗ್ಬಿಡೈತಿ. ಬಾರಿ ಅನಾವತ್ ಎಲ್ಲಿಂದ ಬರಾಗತ್ತವ ಲಿಟ್ರಲಿ ಗೊತ್ತಾಗತ್ತಿಲ್ಲ. ಹೆಂಗ ಅನಸ್ತೈತಿ ನಿನ್ನೆ ಜಗಳ ಆಡೋದ್ ನೋಡಿ. ತನ್ನ ಮಕ್ಕಳಿಗೆ ಬಿಸ್ಕೆಟ್ ನಿನ್ನ ಮಕ್ಕಳಲ್ಲೇ ಯಾವ ಇದು ಭೂಮಿಕಾ, ಇದು ಯಾರ ಅಂತಂದು ನೀವು ಗೆಸ್ ಮಾಡ್ರಿ. ಈಗ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ಚಾನಲ್ಗೆ ಏನಾರು ಬಲ್ಗಾಲಿಟ್ಟು ಏನಾರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮಾಡಿಸ್ರಂತ ಹೇಳ್ಕೊಂತ ಗಾಯ್ಸ್. ಫೈನಲಿ ಏನಾಯ್ತು ಅಂದರೆ ಇವತ್ತು ಬೆಳಗ್ಗೆ ನನಗೆ ದರ್ಶನ ಆಗಿರೋದು ನಮ್ಮ ತಂಗಿದು ಮತ್ತೆ ಬಂದ್ಲ ಗೈಸ್. ಇನ್ನು ಈ ತಿಂಗಳನ್ನ ಹೋಗ್ಯಾಳ, ಮತ್ತೆ ಈ ತಿಂಗಳನ್ನ ಬಂದಾಳ. ಸಾಕಾಗಿ ಹೋಗ್ಬಿಡೋದು ಗೈಸ್. ಅದ್ರಾಗ ಇದು ಆಧಾರ್ ಕಾರ್ಡ್ ಅದು ಆಗದಿರಲಿ ಗೈಸ್. ಲಿಟ್ರಲ್ಲಿ ಆಗೋಲ್ದು. ಅದು ಹೆಂಗೆ ಟ್ರಾವೆಲ್ ಮಾಡ್ತಾಳೆ ನನಗೂ ಗೊತ್ತಿಲ್ಲ. ಮತ್ತು ಬಂದಾಳೆ. ಈಗ ಪಂಕಮ್ಮಗೆ ಫಸ್ಟ್ ಕೇಳ್ಬೇಕು. ಮೊಮ್ಮಗಳು ಬಂದಾಳಲ್ಲ ಬೇ ಗೈಸ್. ಸ್ವಲ್ಪ ಸೋಕಿ ಹೊಡ್ಯಾಕೆ ಈಗ ಇಬುತ್ತಿ ಹಚ್ಕೊಂಡ ಸ್ವಲ್ಪ ಸೋಕಿಗೆ. ಬೇ ನಿಮ್ಮ ಮೊಮ್ಮಗಳು ತಿಂಗಳಿಗೆ 2-3 ಸಲ ಬರಾಕತ್ತಾಳ. ಹೆಂಗ ಏನು ಅಂತ ನೀ ಸರ್ಗ್ ಮ್ಯಾಲೆ ಹಾಕ್ಯ ಬೇಡನಲ್ಲ ನಾನು. ಏ ಮುಚ್ಚಲೇ ಡಾಕ್ ಹೇಳ್ದೆ. ಏನ್ ಅನ್ಸಾಕತೈತಿ ನಿಮ್ಮ ಮೊಮ್ಮಗಳು ಬಂದಾಗ? ಏನಕ್ಕೆ ತಿಂಗಳಿಗೆ 4 ಸಲ ಬರ್ತಾಳಲ್ಲ, 2 ಸಲ ಬರ್ತಾಳಲ್ಲ? ಮತ್ ಫೀಸ್ ರಜೆ ಇದ್ದಾಗ ಕಟ್ ಮಾಡ್ಕೋಬೇಕು. ಫೀಸ್ ಯಾಕೆ ನಾವು ಹಂಗೆ ಕಟ್ತೀವಿ? ಆಯ್ತವ ರಜೆ ಐತಂದ್ರೆ ಫೀಸ್ ಅದ್ರ ರಜದ ಕಟ್ ಮಾಡ್ಕಿ ಕೊಡು ಅಂತ ಹೇಳು. ಅವಾಗ ಬೇಸ್ ಹಾಕಾಕತ್ತಾಳ ಗೈಸ್ ಬ್ಯಾಟಿಂಗ್. ಅದಕ್ಕೆ ನಾನು ರೇಷನ್ ಕಮ್ಮಿ ಆಗತ್ತೆ ಅಂತ ಹೇಳ್ತೀನಿ ಗೈಸ್. ನನಗೆ ನೋಡ್ರಿ 1 ಚಪಾತಿ ಹಾಕ್ಯಾರ, 4 ಚಪಾತಿ ಹಾಕ್ಯಾನ್ ಕೊಂತಾಳೆ. ಅದೇ ಅಲ್ಲ ಈಗ ವಿಡಿಯೋಗೆ ನೀನು ಹಾಕೋದು ಅಲ್ಲ, ವಿಡಿಯೋದಾಗ ಹಂಗೆ ಹಾಕ್ಬಾರ್ದಂಗ. ಈಗ ಹೆಂಗೆ ಹೇಳಿ ಅಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗೈಸ್, ಈಕೆ ಬಂದಿದ್ದಕ್ಕೆ ನಮ್ಮ ಮಮ್ಮಿ ಊರಿಗೆ ಹೋಗೋದಕ್ಕೆ ಬೆಳಗ್ಗೆನೇ ಜಿಮ್ ಇರೋದಕ್ಕೆ, ಬೆಳಗ್ಗೆನೇ ಕಸ ಗಿಸ ಹುಡುಗಿ ಅವೆಲ್ಲ ಹೋಗೋದಕ್ಕೆ ಆಗ್ಲಾರ್ದಕ್ಕೆ ಈಗ ಬಂದಂಗೆ ಅಂದರೆ ಒಂಥರ ವರ್ಕರ್ ಗಚ್ಚರ ಬಂದಂಗೆ ಗೈಸ್. ಈಗ ನನಗೂ ಅದು ಸ್ವಲ್ಪ ಒಂದು ಕಡೆಯಿಂದ ನೋಡಿದ್ರೆ ಚಲೋ ಆಯ್ತು ಬಿಡು, ಈ ಟೈಮ್ನ ಪರ್ಫೆಕ್ಟ್ ಬಂದಿದ್ದಕ್ಕೆ ಅಂತ ಚಲೋ ಫೀಲ್ ಆಯಿತು. ಅದಕ್ಕೆ ಡೇಟಿಗೆ ಶಿಸ್ತು ಊಟ ಮಾಡಾಗಿರ್ತೀವಿ. ಅದಕ್ಕೆ ಏನು ಬೇ ಎಸ್ ಈಗ ನಮ್ಮ ಅಜ್ಜಿಗೂ ಇವತ್ತು ನಿನ್ನಿಲಿಂದ ಫುಲ್ಲು ನಶೆದಲ್ಲಿ ಇದ್ದಾರೆ, ಅಂದರೆ ಫುಲ್ ಆರಾಮಿಲ್ಲ. ಅದಕ್ಕೆ ಅಂದರೆ ನೆಗೆಟಿವ್ ವೆದರ್ ಎಲ್ಲ ಸ್ವಲ್ಪ ಹಂಗೆ ಚೇಂಜ್ ಆಗ್ತಿರ್ತದೆ ಗೈಸ್, ಹಂಗೆ ಆಗ್ತಿರ್ತಾರೆ. ಅದಕ್ಕೆ ಈ ಕಡೆ ಸೀರಿಯಲ್ ನೋಡ್ಕೊಂತ ಈಗ ನಾವು ಸೀರಿಯಲ್ ನೋಡ್ಕೊಂತ ಹೋಗಲ್ಲ, ಆದರೂ ಊಟ ಮಾಡ್ಬೇಕಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಊಟ ಮಾಡೋಣ. ಊಟ ಮಾಡಾದ್ಮೇಲೆ ನಿಮಗೆ ಅದ್ರದ್ದು ಕಂಟಿನ್ಯೂ ನಿಮಗೆ ಇನ್ನೂ ತೋರಿಸ್ತೀನಿ. ಲೆಟ್ಸ್ ಗೋ. ನಿನ್ನೆ ಅದು ಡ್ರಮ್ ಕಡೆ ಅಡ್ಡಾಡಕತ್ತಿತ್ತು. ಯಾವುದು ಇಲ್ಲೇ ಟಿವಿ ಮೇಲೆ ಹಿಂಗೆ ಬಂದೆ ಬಾಗಿಲ ಹಿಂಗೆ ತೆಗೆದ್ನ, ಹಿಂಗೆ ಮ್ಯಾಲಿಂದ ಹಿಂಗೆ ಡಬಕ್ ಬಿತ್ತ. ಈಗ ನೋಡಿ ಜಸ್ಟ್ ಇಲ್ಲೇ ಹೇತೋಗೈತೆ ನೋಡ್ದ, ಅದು ಫ್ರೆಶ್ ಹೇತಾಗೈತೆ. ಅಲ್ಲಿ ಎಲ್ಲ ತೆನ್ಬೆ ಈ ಥರ ಇಲ್ಲಿದಿಲ್ಲ. ಈಗ ಇದನ್ನ ಮಕ್ಕ ಕಚ್ಚಾತಾಳಿಗೆ ಈಗ ನೋಡ್ಬಿ ಇಂಥದ್ದು ಬಿಸಾಕ್ತಾಳ. ಕಾಸ್ಟ್ಲಿ ಇದು 100 ರೂಪಾಯಿ ಇದು. ನೋಡ್ದ ರೊಕ್ಕಿದ್ರ ಹಿಂಗ ನೋಡಿಕಿ ಈಗ ದುಡಿಯಾಕತ್ತಿಲ್ಲ, ಈಗ ಸಲಾಡ್ ಆಗತ್ತ ಅನ್ನಕ್ಕನ್ ದುಡ್ಡಾಗ. ಇದಿಷ್ಟೇ ಹಿಂಗ್ ಜಾಡಸ್ ಹಿಂಗ್ ಬೇ ಇಲ್ಲೇ ಮ್ಯಾಲಿಂದ ಬಿತ್ತು ನೋಡ್ಬೇ ಗೈಸ್. ಮತ್ತೆ ನಿನ್ನೆ ಮರ್ಡರ್ ಆಗಿತ್ತು ಗೈಸ್. ಇಲ್ಲಿ ಅಂದ್ರೆ ನಿನ್ನ ಸಣ್ಣದೊಂದು ಮರ್ಡರ್ ಆಗಿತ್ತು, ಮತ್ತೆ ಒಂದು ಸೃಷ್ಟಿ ಆಗೈತೆ ಗೈಸ್. ಎಲ್ಲಿಂದ ಸೃಷ್ಟಿ ಆಗೈತೆ ಗೊತ್ತಿಲ್ಲ. ಅದಕ್ಕೆ ಈಗ ಇನ್ನೊಂದು ತಗೊಂಡು 2 ತಗೊಂಬಂದಾಳ. ಅಂದರೆ ಇಲ್ಲಿಗೆ ಹೋಗೋದಿರಲಿ ದಿನ ಅದಕ್ಕೂ 60-60 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ. ಇದಕ್ಕೆ 60 ರೂಪಾಯಿ ಆಗತ್ತೆ ಗೈಸ್. ಇದು ಒಂದು ಪ್ಯಾಡ್ ಹಾಕಚ್ಚ ಪಟಕನ. ಬೋಂಡ ಅಲ್ಲ, ಅದು ಬಜಿ. ಇಲ್ಲಿ ಇಡು. ಇಲ್ಲ ಅದಕ್ಕೆ ತಿನ್ನಿಸ್ತೇನೆ ನೋಡಿ, ಗೈಸ್ಗೆ. ಯಾಕಂದ್ರೆ ಮೊನ್ನೆ ಗೈಸ್ ಇಲ್ಲಿಟ್ಟಿದ್ದು ಒಳಗಡೆ, ಇಲ್ಲಿಟ್ಟದಾಗ ಏನಾಗೈತಿ ಅದು ಈಗ ಎಳ್ಕೊಂಬಂದು ಇಲ್ಲಿ ಹಿಂಗಾಗೈತಿ. ಇಲ್ಲಿ ಸರ್ಫೇಸ್ ನೋಡ್ರಿ ಗೈಸ್, ಇದೆಲ್ಲ ಅಂಟಂಟ್ ಇದಾಗ್ಬಿಡೈತಿ. ಅದಕ್ಕೆ ನಮ್ಮ ಪಂಕಮ್ಮ ಸ್ವಲ್ಪ ಜುಗಾಡು ಮಾಡ್ಯಾಳ. ಸ್ವಲ್ಪ ದೊಡ್ಡ ಪೀಸ್ ಅವನು ಸ್ವಲ್ಪ ತಿನ್ ಸಾಯ್ಲಿ.
ನೀನ್ ನೋಡು ಇಡೋದಕ್ಕೆ ದೊಡ್ಡದು ಇಡಂದ್ರೆ ಹೆಂಗ್ ಇಡ್ತಾಳ ಅದ್ರ ಮತ್ತೆ ಅದೇ ಪೀಸ್ ಮಾಡಿದ್ ನೋಡು ಬಿಡು ಮತ್ತೆ ಅದ ಅಂಟತ್ತ ಅದಕ್ಕೆ ಸ್ವಲ್ಪ ಅಂಟಬೇಕು ಅದಕ್ಕೆ ಸೂಕಿ ಏನ್ ಎಣ್ಣೆ ಮಾಡಾಗತ್ತ ಒಂದು ಹಿಂಗಿಡ ಹಿಂಗ್ ಉಲ್ಟಾ ಇಡಿ ಹಾ ಸ್ವಲ್ಪ ಹಿಂಗ್ ಗೊತ್ತು ಅದು ತಪ್ಸ್ಕೊಂಡು ಇದು ಅಂಟಬೇಕ್ಲಿ ಅದಕ್ಕ ಅಂಟಬೇಕ ಹಾ ಬಿಡು ಅದಕ್ಕೆ ನಮ್ಮ ಪಂಕಮ್ಮ ಗೈಸ್ ಹಿಂಗ್ ಜುಗಾಡ್ ಮಾಡ್ಯಾಳ ಈಗ ಹಿಂಗ್ ಕರೆಕ್ಟಾಗಿ ಇಟ್ಟು ಬಿದ್ದರೆ ಇದ್ರಾಗ ಬೀಳುತ್ತಾಳ ಅಂತಂದು ಏನೋ ಜುಗಾಡ್ ಮಾಡ್ಯಾಳ ಈಗ ನಿನ್ನೆ ಆ ಕಡೆ 2 ಜಗಳ ಆಡಾಕತ್ತಿದ್ದು ಸಣ್ಣ ಮರಿಗೆ ಈ ಕಡೆ ಮನ್ಯಾಗ ಈ ಕಡೆ ಒಂದು ಬೆಳಗ್ಗೆ ನಾನು ಜಿಮ್ಮಿಗೆ ಅಂದ್ರೆ ಬೆಳಗ್ಗೆ ಎದ್ದಾಗ ನಾನು ಇದು ಮಾಡೋಕಾದ್ರೆ ಇಲ್ಲೊಂದು ಸಿಕ್ಕಾಬಿತ್ತು ಗೈಸದ ಭಾರಿ ಅನಾವತ್ತು ಎಲ್ಲಿಂದ ಬರಾಗತ್ತವ ಲಿಟ್ರಲಿ ಗೊತ್ತಾಗತ್ತಿಲ್ಲ ಏನಕ್ಕೆ ಬಂದವ ಏನೋ ನಂಗೂ ಗೊತ್ತಿಲ್ಲ ಇನ್ನೊಂದು ತೆಗಿಯಕತ್ತಾಳ ನೋಡ ಬಾವೆ ಎಲ್ಲಿ ಇಡ್ತೀನಿ ನೋಡಿ ಡ್ಯಾಸಸ್ ಅವು ಒಂದು ಕೆಲಸ ಮಾಡ್ಲಿ ಅದು ಒಳಗೆ ಇಟ್ಬಿಡ ಅವು ಇಲ್ಲೇ ಬ್ಯಾಗಿನ ಕಡೆ ಇಟ್ಬಿಡ ಒದ್ದಾಡ್ತಾವ ತಿಂಡಿ ನಾಳೆ ನೆನ್ಪು ಮಾಡಿ ಬ್ಯಾಟ್ರಿ ವಾಟರ್ ತರ್ಬೇಕಿದೆ ಈಗ ಶಿಸ್ತಿಗೆ ಮಾಮ ಬಂದಾಗ ಹೇಳಿದಿಲ್ಲ ನೀರು ಹಾಕಿಲ್ಲ ಅದೇ ಮತ್ತೆ ಏಯ್ ನೀನ ಕತ್ತಿ ಒಂದಿಡಲೆ ಏನದು ಒಳ್ಳೆ ಅವು ಹಿಂಗೆ ಎತ್ಕೊಂಡು ಓಡಾಡ್ಬಿಡ್ತಾವ ಅದಕ್ಕೆ ಅನ್ಸಿನಿ ಇಲ್ಲಿ ಬ್ಯಾಗಿನ ಕಡೆ ಇಡಲ್ಲ ಯಾವ ಬ್ಯಾಗಿನ ಕಡೆ ಇಲ್ಲಿ ಬ್ಯಾಗ್ ಐತಲ್ಲ ಇಲ್ಲ ಇಲ್ಲೇ ಇಡ ಉತ್ತರಕ್ಕ ಡ್ರೆಸ್ ಬಿದ್ದದ ಏನ್ ದೊಡ್ಡಿಗೆ ಒಳ್ಳೆ ಹಾರ್ಟ್ ಅಟ್ಯಾಕ್ ಮಾಡ್ದ ಈಗ ಇಲ್ಲೊಂದು ಸ್ಪಾಟ್ ಇಟ್ಟೈತಿ ಈಕಿನ ಯಾವಾಗ ಇಲ್ಲಿಗೆ ಹಚ್ಚಾರ ಬಂದ್ಲ ಅದು ಹಂಗಾಗಿ ಈಗ ಟೋಟಲ್ ಇಲ್ಲೊಂದು ಆಗೈತಿ ಆ ಕಡೆ ಒಂದು ಇಟ್ಟಿವಿ ಅವನೊಂದು ಸಿಗ ಬೀಳಿದ್ರೆ ಚಲೋ ಇಲ್ಲಂತರ ನೋಡೋಣ ಈಗ ಯಾಕಂದ್ರೆ ಇಲ್ಲಿದು ಭಾಳ ಕಿಟಿ ಆಗೈತಿ ನಮ್ಮ ಬಂಕಮ್ಮ ಹೆಂಗೆ ಅನಿಸ್ತೈತಿ ನಿನ್ನೆ ಜಗಳ ಆಡೋದು ನೋಡಿ 2 ಇಲಿಗಳು ಮತ್ತೆ ನೀವು ಜಗಳ ಗೈಸ್ ಉಶ್ ಅಂತಂದು ಲೈಟ್ ಹಾಕ್ತೀನಿ ಸೈಲೆಂಟ್ ಆಗ್ತಾವ ಲೈಟ್ ಆನ್ ಮಾಡಿದಾಗ ಮತ್ತೆ ಜಗಳ ಆಡಕ್ಕೆ ಸ್ಟಾರ್ಟ್ ಆಕಾವ 2 ಮರಿ ಜಗಳ ಆಡಾಕತ್ತಿತ್ತು ಗೈಸ್ ಹಿಂಗೆ ಒಂದು ಹೋಮ್ ಪ್ಲಾಂಟ್ ಹಾಕೈತೆ ಗೈಸ್ ಇಲ್ಲ ಎಲ್ಲಿ ಅದು ಕೊಡ ಅದ ಕೊಳ್ಳೆ ಡಾಗ ಏನ್ ಗೊತ್ತಾ ನಮ್ಮ ಅಣ್ಣ ಇಲ್ಲಿ 2 ತನ್ನ ಮಕ್ಕಳಿಗೆ ಬಿಸ್ಕೆಟ್ ಈ ಥರ ರಾತ್ರಿ ಟೈಮ್ ಬಂದು ಎಷ್ಟಾಗಿದೆ ಗೈಸ್ ಟೈಮು 1 ನಿಮಿಷ ಗೈಸ್ ಇದು ಭೂಮಿ 11:10 ಆಗಿದೆ ಇಷ್ಟೊತ್ತಿಗೆ ಇದು ಭೂಮಿಕಾ ಇದು ಭೂಮಿಕಾ ಅಲ್ಲಿ ತೋರಿಸಲೆ ಇದು ನಮ್ಮ ಅಣ್ಣ ಇದು ಭೂಮಿಕಾ ಇದು ಯಾರು ಅಂತಂದು ನೀವು ಗೆಸ್ ಮಾಡ್ರಿ ಗಾಯ್ಸ್ ಮಾಡ್ರಿ ಇದು ಫ್ರೇಮ್ ನೋಡ್ರಿ ಗೈಸ್ ಎಷ್ಟು ಸಖತ್ತಾಗಿದೆ ಬಾಲೆ ಈಗ ಮುಚ್ಚನ್ ಬಾ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇದು ನಮ್ಮ ಅಣ್ಣ ಗೈಸ್